ಹಲೋ ವಿದ್ಯಾರ್ಥಿಗಳೇ, ನಾನು ಈಗ ನಿಮಗೆ ಪೂರೈಕೆಯ ಬಗ್ಗೆ ಮಾಹಿತಿಯನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಇಂದಿನ ತರಗತಿಯಲ್ಲಿ ನಾವು ಬೇಡಿಕೆಯ ನಿಯಮ, ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಬಗ್ಗೆ ಪರಿಪೂರ್ಣವಾಗಿ ಎಲ್ಲ ವಿಷಯಗಳನ್ನು ತಿಳ್ಕೊಂಡಾಗಿದೆ. ಇನ್ನು ಮುಂದೆ ನಾವು ಪೂರೈಕೆಯ ಬಗ್ಗೆ ತಿಳ್ಕೋಬೇಕಾಗತ್ತೆ. ಪೂರೈಕೆ ಅರ್ಥಶಾಸ್ತ್ರದಲ್ಲಿ ಪೂರೈಕೆ ಅಂತಕ್ಕಂಥ ಒಂದು ಪರಿಕಲ್ಪನೆಗೆ ತುಂಬ ವಿಶಿಷ್ಟವಾದ ಸ್ಥಾನ ಲಭ್ಯ ಇದೆ. ಅಂದರೆ ಬೆಲೆ ನಿರ್ಧಾರದಲ್ಲಿ ಪೂರೈಕೆ ಎನ್ನುವಂಥದ್ದು ತುಂಬ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಯಾಕೆ ಅಂತ ಅಂದರೆ ಪೂರೈಕೆ ಮತ್ತು ಬೇಡಿಕೆಗಳ ಪರಸ್ಪರ ಸಮತೋಲನದಿಂದಲೇ ಯಾವುದೇ ಒಂದು ಸರಕು ಅಥವಾ ಸೇವೆಯ ಬೆಲೆ ನಿರ್ಧಾರ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಪೂರೈಕೆಯ ಬಗ್ಗೆ ಈಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮೊದಲಿಗೆ ಪೂರೈಕೆ ಅರ್ಥ. ಸಾಮಾನ್ಯ ಅರ್ಥದಲ್ಲಿ ಪೂರೈಕೆ ಅಂತ ಅಂದರೆ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಸರಕುಗಳ ಸಂಗ್ರಹ ಆಗುತ್ತೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಉತ್ಪಾದನೆ ಮಾಡಿ, ಅಂದರೆ ಸರಕು ಅಥವಾ ಸೇವೆಯನ್ನು ಉತ್ಪಾದನೆ ಮಾಡಿ ಏನು ತನ್ನ ಗೋಡೌನಲ್ಲಿ ಅಥವಾ ಸಂಗ್ರಹಾಗಾರದಲ್ಲಿ ಸಂಗ್ರಹಿಸಿಟ್ಟಿರ್ತಾನೆ, ಆ ಸರಕು ಸೇವೆಗಳ ಸಂಗ್ರಹವನ್ನು ಜನರಲ್ ಆಗಿ ಪೂರೈಕೆ ಅಂತ ನಾವು ಪರಿಗಣಿಸ್ತೇವೆ. ವಿದ್ಯಾರ್ಥಿಗಳೇ, ಅರ್ಥಶಾಸ್ತ್ರದಲ್ಲಿ ಪೂರೈಕೆ ಅನ್ನೋ ಪರಿಭಾವನೆಗೆ ತುಂಬ ವಿಶಿಷ್ಟವಾದ ಅರ್ಥ ಇದೆ. ಇಲ್ಲಿ ಪೂರೈಕೆ ಅಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಮತ್ತು ನಿರ್ದಿಷ್ಟ ಬೆಲೆಯಲ್ಲಿ ಮಾರಾಟ ಮಾಡಲು ತರಲಾಗಿರುವ ಸರಕುಗಳ ಒಟ್ಟು ಪ್ರಮಾಣಕ್ಕೆ ಪೂರೈಕೆ ಅಂತ ಹೇಳಿ ಕರಿತೇವೆ. ಅಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಮತ್ತು ನಿರ್ದಿಷ್ಟ ಬೆಲೆಯಲ್ಲಿ ಮಾರಾಟ ಮಾಡಲು ಮಾರುಕಟ್ಟೆಗೆ ತರಲಾಗಿರುವ ವಸ್ತುಗಳ ಪ್ರಮಾಣಕ್ಕೆ ಪೂರೈಕೆ ಅಂತ ಕರಿತೇವೆ. ಅಂದರೆ ಇಲ್ಲಿ ಪೂರೈಕೆ ಎನ್ನುವಂಥದ್ದು ಯಾವಾಗಲೂ ಒಂದು ನಿರ್ದಿಷ್ಟ ಸಮಯಕ್ಕೆ ಮತ್ತು ನಿರ್ದಿಷ್ಟ ಬೆಲೆಗೆ ಸಂಬಂಧಪಟ್ಟಿರುತ್ತೆ. ಈಗ ಹೇಗೆ ಬೇಡಿಕೆ ಅಂತ ಅಂದರೆ ಕೇವಲ ವ್ಯಕ್ತಿಗಳ ಬಯಕೆಯನ್ನು ನಾವು ಬೇಡಿಕೆ ಅಂತ ಪರಿಗಣಿಸೋದಿಲ್ಲ. ಅದು ಕೂಡ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಒಬ್ಬ ಅನುಭೋಗಿ ಎಷ್ಟು ಪ್ರಮಾಣದಲ್ಲಿ ಸರಕನ್ನು ಕೊಳ್ತಾನೆ ಅನ್ನೋದೇ ಬೇಡಿಕೆ ಅಂತ ನಾವು ಪರಿಗಣಿಸ್ತೇವೆ. ಅದೇ ಥರ ಪೂರೈಕೆಯನ್ನು ಕೂಡ ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಮಾರಾಟ ಮಾಡೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ಸರಕುಗಳ ಪ್ರಮಾಣಕ್ಕೆ ನಾವು ಪೂರೈಕೆ ಅಂತೇಳಿ ಕರಿತೇವೆ. ಅನೇಕ ಅರ್ಥಶಾಸ್ತ್ರಜ್ಞರು ಪೂರೈಕೆಯನ್ನು ಕುರಿತು ತಮ್ಮದೇ ಆದ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಆ ವ್ಯಾಖ್ಯಾನಗಳನ್ನು ಸ್ವಲ್ಪ ನೋಡೋಣ. ಪ್ರೊಫೆಸರ್ ಮೇಯರ್ಸ್ ಅವರ ಪ್ರಕಾರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಧ್ಯವಿರುವ ಎಲ್ಲ ಬೆಲೆಗಳಲ್ಲಿ ಮಾರಾಟ ಮಾಡಲು ಒದಗಿಸಲಾಗಿರುವ ಒಂದು ಸರಕಿನ ವಿವಿಧ ಪ್ರಮಾಣಗಳೇ ಪೂರೈಕೆ. ಅಂದರೆ ಇವರು ಕೂಡ ಅದೇ ಪದಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಏನು, ಒಂದು ನಿರ್ದಿಷ್ಟ ಅವಧಿ ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ಗೆ ಇದು ಸಂಬಂಧಪಡುತ್ತೆ. ಆ ನಿರ್ದಿಷ್ಟ ಅವಧಿಯಲ್ಲಿ ಸಾಧ್ಯವಿರುವ ಎಲ್ಲ ಬೆಲೆಗಳಲ್ಲಿ, ಅಂದರೆ ಒಂದು ಸರಕಿಗೆ ನಾವು ವಿವಿಧ ಬೆಲೆಗಳನ್ನು ನಿಗದಿಪಡಿಸ್ಬೋದು. ಉತ್ಪಾದಕ ಮಾರುಕಟ್ಟೆಯಲ್ಲಿ ಒಟ್ಟು ಪೂರೈಕೆ ಮತ್ತು ಬೇಡಿಕೆಯನ್ನು ಗಮನದಲ್ಲಿಟ್ಕೊಂಡು, ಜೊತೆಗೆ ತನ್ನ ಉತ್ಪಾದನಾ ವೆಚ್ಚವನ್ನು ಕೂಡ ಗಮನದಲ್ಲಿಟ್ಕೊಂಡು ತನ್ನ ಸರಕಿಗೆ ಬೆಲೆಯನ್ನು ನಿಗದಿಪಡಿಸಬೇಕಾಗಿರುತ್ತೆ. ಸೊ ಇಲ್ಲಿ ಬೇರೆ ಬೇರೆ ಬೆಲೆಗಳಲ್ಲಿ ವ್ಯಕ್ತಿ ಬೇರೆ ಬೇರೆ ಪ್ರಮಾಣಗಳಲ್ಲಿ ಮಾರಾಟ ಮಾಡೋದಕ್ಕೆ ಸಿದ್ಧನಾಗಿರ್ತಾನೆ. ಸೊ ಈ ಅಂಶಗಳನ್ನು ಪರಿಗಣನೆಗೆ ತಗೊಂಡು ಮೇಯರ್ಸ್ ತಮ್ಮ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಸೊ ಇನ್ನು ಮುಂದೆ ಪೂರೈಕೆಯ ನಿಯಮವನ್ನು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಇಂದಿನ ತರಗತಿಯಲ್ಲಿ ಪೂರೈಕೆಯ ನಿಯಮವನ್ನು ತಿಳ್ಕೊಂಡಿದ್ದೇವೆ. ಇಂದಿನ ತರಗತಿಯಲ್ಲಿ ಬೇಡಿಕೆಯ ನಿಯಮವನ್ನು ತಿಳ್ಕೊಂಡಿದ್ದೇವೆ. ಅಂದರೆ ಬೇಡಿಕೆಯ ನಿಯಮ ಏನು ಸೂಚಿಸುತ್ತೆ? ಬೆಲೆ ಮತ್ತು ಬೇಡಿಕೆಗಳ ನಡುವೆ ಪರಸ್ಪರ ವಿರುದ್ಧ ಸಂಬಂಧ ಇದೆ ಅನ್ನೋದನ್ನು ಬೇಡಿಕೆ ನಿಯಮ ತಿಳಿಸುತ್ತೆ.
ಅದೇ ರೀತಿ ಈ ಪೂರೈಕೆಯ ನಿಯಮ ಕೂಡ ಬೆಲೆ ಹಾಗೂ ಪೂರೈಕೆಯ ಪ್ರಮಾಣಗಳ ನಡುವೆ ಇರತಕ್ಕಂಥ ಸಂಬಂಧವನ್ನು ತಿಳಿಸುತ್ತೆ. ಇದನ್ನು ಕೂಡ ಪ್ರತಿಪಾದಿಸಿರೋದು ಮಾರ್ಷಲ್ ಅವರು. ಸೊ ಅವರ ಪ್ರಕಾರ ಬೆಲೆ ಹಾಗೂ ಪೂರೈಕೆಗಳ ನಡುವೆ ಪರಸ್ಪರ ನೇರವಾದ ಸಂಬಂಧ ಇರುತ್ತೆ. ನೇರ ಸಂಬಂಧ ಅಂತಂದರೆ ಬೆಲೆ ಹಾಗೂ ಪೂರೈಕೆಗಳು ಒಂದೇ ದಿಕ್ಕಿನಲ್ಲಿ ಚಲಿಸ್ತವೆ ಅಂತ. ಈಗ ನಿಯಮವನ್ನು ನೋಡೋಣ. ಇತರ ಅಂಶಗಳು ಸ್ಥಿರವಾಗಿದ್ದಾಗ ಒಂದು ಸರಕಿನ ಬೆಲೆ ಹೆಚ್ಚಾದರೆ ಅದರ ಪೂರೈಕೆ ಹೆಚ್ಚಾಗತ್ತೆ. ಹಾಗೆಯೇ ಬೆಲೆ ಕಡಿಮೆಯಾದರೆ ಆ ವಸ್ತುವಿನ ಪೂರೈಕೆಯೂ ಕಡಿಮೆಯಾಗತ್ತೆ. ಇದು ಪೂರೈಕೆ ನಿಯಮ. ಅಂದರೆ ಇಲ್ಲಿ ಬೆಲೆ ಮತ್ತು ಪೂರೈಕೆ ಪ್ರಮಾಣಗಳು ಒಂದೇ ದಿಕ್ಕಿನಲ್ಲಿ ಅಂದರೆ ಏನರ್ಥ? ಒಂದೇ ದಿಕ್ಕಲ್ಲಿ ಚಲಿಸ್ತವೆ ಅಂದರೆ ಬೆಲೆ ಹೆಚ್ಚಾದಾಗ ಪೂರೈಕೆ ಕೂಡ ಹೆಚ್ಚಾಗುತ್ತೆ. ಅದೇ ಥರ ಬೆಲೆ ಕಡಿಮೆಯಾದರೆ ಪೂರೈಕೆ ಕೂಡ ಕಡಿಮೆಯಾಗುತ್ತೆ. ಯಾಕೆ ಈ ಥರ ಆಗುತ್ತೆ? ನಿಮಗೆ ಗೊತ್ತಲ್ವಾ? ಉತ್ಪಾದಕರಿಗೆ ಯಾವಾಗ ಲಾಭ ಬರುತ್ತೆ? ಅವರ ಸರಕಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಕ್ಕಾಗ ಅವರು ಒಳ್ಳೆಯ ಲಾಭ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅವರೇನು ಮಾಡ್ತಾರೆ? ಸರಕಿನ ಬೆಲೆ ಜಾಸ್ತಿ ಆದಾಗ ತಮ್ಮ ಗೋಡೌನಲ್ಲಿರೋ ಸರಕನ್ನು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಮಾರಾಟ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಸಪ್ಲೈ ಮಾಡ್ತಾರೆ ಮಾರ್ಕೆಟ್ಗೆ. ಆದರೆ ಬೆಲೆ ಕಡಿಮೆ ಆದಾಗ ಏನು ಮಾಡ್ತಾರೆ? ಬೆಲೆ ಕಡಿಮೆ ಇದ್ದಾಗಲೂ ಮಾರಾಟ ಮಾಡಿದರೆ ಅವರು ನಷ್ಟ ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಅವರು ಬೆಲೆ ಏರಲಿ ಅಂತ ಕಾಯೋದಕ್ಕೆ ಇಷ್ಟಪಡ್ತಾರೆ. ಅದರಿಂದ ತಮ್ಮ ವಸ್ತುವಿನ ಸಂಗ್ರಹವನ್ನು ಮಾರುಕಟ್ಟೆಗೆ ತರೋದೇ ಇಲ್ಲ. ಸೊ ಹಾಗಾಗಿ ಬೆಲೆ ಹೆಚ್ಚಾದಾಗ ಪೂರೈಕೆ ಹೆಚ್ಚಾಗುತ್ತೆ, ಬೆಲೆ ಕಡಿಮೆ ಆದರೆ ಪೂರೈಕೆ ಕೂಡ ಕಡಿಮೆಯಾಗುತ್ತೆ. ಗೊತ್ತಾಯ್ತಲ್ವಾ? ಇನ್ನು ಮುಂದೆ ಪೂರೈಕೆಯ ಅನುಸೂಚಿ ಅಥವಾ ಪೂರೈಕೆಯ ಪಟ್ಟಿಯ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಬೇಡಿಕೆ ನಿಯಮದಲ್ಲಿಯೂ ಕೂಡ ಬೇಡಿಕೆ ಅನುಸೂಚಿ ಮತ್ತು ಬೇಡಿಕೆ ಪಟ್ಟಿಯ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಇಲ್ಲಿ ಅದೇ ಥರ ಪೂರೈಕೆಯ ಅನುಸೂಚಿ ಏನರ್ಥ ಹಂಗಂದರೆ, ವಿವಿಧ ಬೆಲೆಗಳಲ್ಲಿ ಪೂರೈಸಲಾಗಿರುವ ಸರಕಿನ ವಿವಿಧ ಪ್ರಮಾಣವನ್ನು ಸೂಚಿಸುವ ಪಟ್ಟಿಗೆ ಪೂರೈಕೆಯ ಅನುಸೂಚಿ ಎಂದು ಕರೆಯಲಾಗುತ್ತದೆ. ಅಂದರೆ ಯಾವುದೇ ಸರಕಿಗೆ ಬೇರೆ ಬೇರೆ ಬೆಲೆಗಳಿರ್ತವೆ. ಆ ಬೆಲೆಯಲ್ಲಿ ವ್ಯತ್ಯಾಸವಾದಂತೆಲ್ಲ ಉತ್ಪಾದಕ ಪೂರೈಕೆ ಮಾಡ್ತಕ್ಕಂಥ ಸರಕಿನ ಪ್ರಮಾಣ ಕೂಡ ವ್ಯತ್ಯಾಸ ಆಗೇ ಆಗುತ್ತೆ. ಅಂದರೆ ಬೇರೆ ಬೇರೆ ಬೆಲೆಗಳಲ್ಲಿ ಬೇರೆ ಬೇರೆ ಪ್ರಮಾಣದ ಸರಕನ್ನು ಮಾರಾಟ ಮಾಡೋದಕ್ಕೆ ಉತ್ಪಾದಕ ಸಿದ್ಧನಾಗ್ತಾನೆ. ಸೊ ಈ ಪೂರೈಕೆಯ ಅನುಸೂಚಿ ವಿವಿಧ ಬೆಲೆಗಳಲ್ಲಿ ಪೂರೈಸಲಾಗಿರ್ತಕ್ಕಂಥ ಸರಕಿನ ವಿವಿಧ ಪ್ರಮಾಣಗಳನ್ನು ಸೂಚಿಸುತ್ತೆ. ಇಲ್ಲಿ ಕೂಡ ನಾವು ಎರಡು ಪ್ರಕಾರದ ಪೂರೈಕೆ ಅನುಸೂಚಿಗಳನ್ನು ಕಾಣ್ತೇವೆ. ಒಂದು ವೈಯಕ್ತಿಕ ಪೂರೈಕೆ ಅನುಸೂಚಿ ಮತ್ತು ಎರಡನೇದಾಗಿದೆ ಮಾರುಕಟ್ಟೆಯ ಪೂರೈಕೆಯ ಅನುಸೂಚಿ. ಇಲ್ಲಿ ವೈಯಕ್ತಿಕ ಪೂರೈಕೆ ಅನುಸೂಚಿ ಅಂತ ಅಂದರೆ ಒಬ್ಬ ಉತ್ಪಾದಕ ಅಥವಾ ಒಬ್ಬ ಮಾರಾಟಗಾರ ವಿವಿಧ ಬೆಲೆಗಳಲ್ಲಿ ಮಾರಾಟ ಮಾಡೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ಸರಕುಗಳ ಪ್ರಮಾಣವನ್ನು ಸೂಚಿಸುತ್ತೆ. ವೈಯಕ್ತಿಕ ಅಂದರೆ ಒಬ್ಬ ಮಾರಾಟಗಾರನಿಗೆ ಸಂಬಂಧಪಟ್ಟಿರುತ್ತೆ. ಗೊತ್ತಾಯ್ತಾ? ಅದೇ ಥರ ಮಾರುಕಟ್ಟೆ ಪೂರೈಕೆ ಅನುಸೂಚಿ ಅಂತ ಅಂದರೆ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಒಂದು ಸರಕಿನ ವಿವಿಧ ಮಾರಾಟಗಾರರು ಬೇರೆ ಬೇರೆ ಬೆಲೆಗಳಲ್ಲಿ ಮಾರಾಟ ಮಾಡುವ ಸರಕಿನ ಒಟ್ಟು ಪ್ರಮಾಣವನ್ನು ಸೂಚಿಸುತ್ತೆ. ಅಂದರೆ ವೈಯಕ್ತಿಕ ಪೂರೈಕೆ ಅನುಸೂಚಿ ಒಬ್ಬ ಉತ್ಪಾದಕ ಅಥವಾ ಒಬ್ಬ ಮಾರಾಟಗಾರನ ಪೂರೈಕೆಯನ್ನು ಸೂಚಿಸಿದರೆ, ಮಾರುಕಟ್ಟೆ ಪೂರೈಕೆ ಅನುಸೂಚಿ ಆ ಮಾರುಕಟ್ಟೆಗೆ ಬಂದಿರತಕ್ಕಂಥ ಎಲ್ಲ ಉತ್ಪಾದಕರ ಒಟ್ಟು ಪೂರೈಕೆಯನ್ನು ಸೂಚಿಸುತ್ತೆ. ಅಂದರೆ ವಿವಿಧ ಮಾರಾಟಗಾರರು ವಿವಿಧ ಬೆಲೆಗಳಲ್ಲಿ ಮಾರಾಟ ಮಾಡುವ ಸರಕಿನ ಒಟ್ಟು ಪ್ರಮಾಣವನ್ನು ಸೂಚಿಸುತ್ತೆ. ಅಂದರೆ ಇದು ಒಂದು ಸಮಗ್ರ ಪರಿಕಲ್ಪನೆ. ಮಾರುಕಟ್ಟೆ ಪೂರೈಕೆ ಅನ್ನೋದು ಎಲ್ಲ ಮಾರಾಟಗಾರರ ಒಟ್ಟು ಪೂರೈಕೆಯ ಮೊತ್ತವನ್ನು ಸೂಚಿಸುತ್ತೆ.
ಇದು ಪೂರೈಕೆಯ ಅನುಸೂಚಿ. ನಾವು ಪೂರೈಕೆ ನಿಯಮ ಅರ್ಥ ಮಾಡ್ಕೋಬೇಕಂದ್ರೆ ಈ ಪೂರೈಕೆಯ ಅನುಸೂಚಿಯನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ. ನಂತರ ಇಲ್ಲಿ ನೋಡಿ, ಪೂರೈಕೆ ಅನುಸೂಚಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಈ ಟೇಬಲ್ನಲ್ಲಿ ಫಸ್ಟ್ ಕಾಲಮಲ್ಲಿ ನಾವೇನು ನೋಡ್ತೇವೆ, ಒಂದು ಸರಕಿನ ಬೆಲೆಯನ್ನು ನೋಡ್ತಾ ಇದ್ದೇವೆ. ಎರಡನೇ ಕಾಲಮ್ನಲ್ಲಿ ಪೂರೈಕೆಯ ಪ್ರಮಾಣವನ್ನು ನೋಡ್ತಾ ಇದ್ದೇವೆ. ಸೊ ಸರಕಿಗೆ 100 ರೂಪಾಯಿ ಬೆಲೆ ಇದ್ದಾಗ ಪೂರೈಕೆಯ ಪ್ರಮಾಣ 50 ಕ್ವಿಂಟಾಲ್ ಇರುತ್ತೆ. ಅದೇ ಥರ ಬೆಲೆ 200 ರೂಪಾಯಿಗೆ ಹೆಚ್ಚಾದಾಗ ಪೂರೈಕೆ ಗಾತ್ರ 100 ಕ್ವಿಂಟಾಲ್ಗೆ ಹೆಚ್ಚಾಗುತ್ತೆ. ಇದೇ ಥರ ನೀವು ಗಮನಿಸಿ, ಬೆಲೆ ಹೆಚ್ಚಾಗ್ತಾ ಹೋದಂತೆಲ್ಲ ಪೂರೈಕೆಯ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಗಿರೋದು ನಮಗೆ ಈ ಪಟ್ಟಿಯಿಂದ ಸ್ಪಷ್ಟ ಆಗುತ್ತೆ. ಇದರ ಬಗ್ಗೆ ವಿವರಣೆಯನ್ನು ನಾನು ಈ ಸ್ಲೈಡ್ನಲ್ಲಿ ಕೊಟ್ಟಿದ್ದೇನೆ ನೋಡಿ. ಪೂರೈಕೆಯ ಅನುಸೂಚಿ ಬಗ್ಗೆ ವಿವರಣೆ ನಾವು ಪಟ್ಟಿಯಲ್ಲಿ ನೋಡಿದ ರೀತಿಯಲ್ಲಿ ಮಾರಾಟಗಾರ ಅಧಿಕ ಬೆಲೆ ಇದ್ದಾಗ ಹೆಚ್ಚಿನ ಪ್ರಮಾಣದ ಸರಕನ್ನು ಮಾರಾಟ ಮಾಡೋದಕ್ಕೆ ಸಿದ್ಧನಾಗ್ತಾನೆ. ಅದರ ವಿವರಣೆಯನ್ನು ನಾವಿಲ್ಲಿ ಕಾಣ್ಬೋದು. ನೀವು ವಿಡಿಯೋ ಪಾಸ್ ಮಾಡಿ ಈ ವಿವರಣೆಯನ್ನು ನೋಟ್ಬುಕ್ನಲ್ಲಿ ಬರ್ಕೊಳ್ಬೋದು. ನೆಕ್ಸ್ಟು ಪೂರೈಕೆಯ ರೇಖೆ. ಪೂರೈಕೆಯ ರೇಖೆ ಬೇಡಿಕೆಯ ರೇಖೆಯ ರೀತಿಯಲ್ಲೇ ಬೆಲೆ ಮತ್ತು ಪೂರೈಕೆಯ ಪ್ರಮಾಣವನ್ನು ವ್ಯಕ್ತಪಡಿಸುತ್ತೆ. ಅಂದರೆ ಬೆಲೆ ಮತ್ತು ಪೂರೈಕೆಗಳ ನಡುವೆ ಇರ್ತಕ್ಕಂಥ ಒಂದು ಸಂಬಂಧವನ್ನು ವ್ಯಕ್ತಪಡಿಸುತ್ತೆ. ಸೊ ಈಗಾಗಲೇ ನಮಗೆ ಗೊತ್ತಾಗಿದೆ ಬೇಡಿಕೆ ನಿಯಮ ಮತ್ತು ಪೂರೈಕೆ ನಿಯಮಗಳು ಪರಸ್ಪರ ವಿರುದ್ಧವಾಗಿರ್ತವೆ ಅಂತ. ಅಂದರೆ ಬೆಲೆ ಮತ್ತು ಬೇಡಿಕೆ ನಡುವೆ ಏನು ವಿರುದ್ಧ ಸಂಬಂಧ ಇತ್ತು ಅಂತ ಹೇಳಿದ್ವಿ. ಆದರೆ ಅದೇ ಥರ ಬೆಲೆ ಮತ್ತು ಪೂರೈಕೆಯ ನಡುವೆ ಪರಸ್ಪರ ನೇರ ಸಂಬಂಧ ಇರುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಹಾಗೆಯೇ ಬೇಡಿಕೆಯ ರೇಖೆ ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಚಲಿಸ್ತಾ ಇತ್ತು ಅಂತ ನಾವು ತಿಳ್ಕೊಂಡಿದ್ದೇವೆ ಹಿಂದೆ. ಇಲ್ಲಿ ಪೂರೈಕೆಯ ರೇಖೆ ವಿದ್ಯಾರ್ಥಿಗಳೇ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೇವೆ. ಏನು ಕಾಣ್ತಾ ಇದೆ? ಪೂರೈಕೆಯ ರೇಖೆ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸ್ತಾ ಇದೆ ನೋಡಿ. ಇಲ್ಲಿ OX ಅಕ್ಷದಲ್ಲಿ ಪೂರೈಕೆಯ ಪ್ರಮಾಣವನ್ನು ಗುರುತಿಸಲಾಗಿದೆ. ಅಂದರೆ ನಾವು ಪಟ್ಟಿಯಲ್ಲಿ ಏನು ನೋಡಿದ್ದೀವಿ ಅದೇ ಅಂಕಿಅಂಶಗಳನ್ನು ನಾನಿಲ್ಲಿ ತೋರಿಸಿದ್ದೇನೆ. ಅದೇ ಥರ OY ಅಕ್ಷದಲ್ಲಿ ಬೆಲೆಯ ಮಟ್ಟವನ್ನು ಗುರುತಿಸಲಾಗಿದೆ. ಸೊ ಇಲ್ಲಿ ಬೆಲೆ ಹೆಚ್ಚಾಗ್ತಾ ಹೋದಂತೆ ಪೂರೈಕೆ ಪ್ರಮಾಣ ಕೂಡ ಹೆಚ್ಚಾಗಿರೋದನ್ನು ನಾವು ನೋಡ್ತಾ ಇದ್ದೇವೆ ಚಿತ್ರದಲ್ಲಿ. ಅಂದರೆ ಬೆಲೆ 100 ರೂಪಾಯಿ ಇದ್ದಾಗ ಪೂರೈಕೆ 50 ಕ್ವಿಂಟಾಲು, ಬೆಲೆ 200 ಇದ್ದಾಗ ಪೂರೈಕೆ 100 ಕ್ವಿಂಟಾಲು. ಹೀಗೆ ಬೆಲೆ ಹೆಚ್ಚಾದಂತೆಲ್ಲ ಪೂರೈಕೆನೂ ಹೆಚ್ಚಾಗುತ್ತೆ. ಹಾಗಾಗಿ ಇದನ್ನು ವ್ಯಕ್ತಪಡಿಸ್ತಕ್ಕಂಥ ಪೂರೈಕೆಯ ರೇಖೆ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿ ಚಲಿಸುತ್ತೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ SS ಪೂರೈಕೆಯ ರೇಖೆ ಆಗಿದೆ. ಮುಂದೆ ಹೋಗೋಣ. ಈ ಚಿತ್ರದ ವಿವರಣೆಯನ್ನು ಸ್ವಲ್ಪ ಈ ಸ್ಲೈಡ್ನಲ್ಲಿ ಕೊಟ್ಟಿದ್ದೇನೆ. ಇದನ್ನು ಕೂಡ ನೀವು ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಬೋದು. ಈಗ ತಿಳ್ಕೊಳ್ಳೋಣ ಪೂರೈಕೆಯ ನಿಯಮದ ಕಲ್ಪನೆಗಳು. ಈ ಕಲ್ಪನೆಗಳ ಬಗ್ಗೆ ನಿಮಗೀಗಾಗಲೇ ತುಂಬ ಪರಿಚಯ ಆಗಿದೆ ಅಲ್ವಾ? ಏನು, ಬಹುತೇಕ ಅರ್ಥಶಾಸ್ತ್ರದ ಎಲ್ಲ ಸಿದ್ಧಾಂತಗಳು ಅನೇಕ ಕಲ್ಪನೆಗಳನ್ನು ಆಧಾರವಾಗಿಟ್ಕೊಂಡು ರಚನೆಯಾಗಿರ್ತವೆ. ಅದೇ ಥರ ಪೂರೈಕೆಯ ನಿಯಮ ಕೂಡ ಕೆಲವೊಂದು ಕಲ್ಪನೆಗಳನ್ನು ಆಧಾರವಾಗಿ ತಗೊಂಡಿದೆ. ಮೊದಲನೇ ಕಲ್ಪನೆ, ಉತ್ಪಾದನಾ ವೆಚ್ಚ ಸ್ಥಿರವಾಗಿರುತ್ತದೆ. ಅಂದರೆ ಇಲ್ಲಿ ಯಾವುದೇ ಒಂದು ಸರಕನ್ನು ವಿವಿಧ ಪ್ರಮಾಣಗಳಲ್ಲಿ ಉತ್ಪಾದನೆ ಮಾಡಬೇಕಾಗಿರುತ್ತೆ. ಅಂದರೆ 1 ಯೂನಿಟ್ಗೆ, 2 ಯೂನಿಟ್ಗೆ ಅಥವಾ 3 ಯೂನಿಟ್ ಉತ್ಪಾದನೆ ಮಾಡೋದಕ್ಕೆ ಹೀಗೆ ಉತ್ಪಾದನೆಯ ಗಾತ್ರವನ್ನು, ಪ್ರಮಾಣವನ್ನು ಹೆಚ್ಚಿಸ್ತಾ ಹೋದಂತೆಲ್ಲ ಪ್ರತಿ ಘಟಕಕ್ಕೆ ತಗಲ್ತಕ್ಕಂಥ ಹೆಚ್ಚುವರಿ ಉತ್ಪಾದನಾ ವೆಚ್ಚ ಸ್ಥಿರವಾಗಿರುತ್ತೆ ಅಂತ ಇವರು ಕಲ್ಪಿಸ್ಕೊಳ್ತಾರೆ.
ಉತ್ಪಾದನಾ ವೆಚ್ಚ ಅಂದರೆ ಎಷ್ಟೇ ಉತ್ಪಾದನೆ ಮಾಡಲಿ ಪ್ರತಿ ಘಟಕದ ಉತ್ಪಾದನೆಗೆ ತಗಲುವ ಸರಾಸರಿ ವೆಚ್ಚ ಸ್ಥಿರವಾಗಿಯೇ ಇರುತ್ತೆ. ಅಂದರೆ ಒಂದು ಸರಕಿನ ಉತ್ಪಾದನೆಯನ್ನು 10 ಯೂನಿಟ್ ಉತ್ಪಾದನೆ ಮಾಡಲಿ ಆವಾಗಲೂ ಉತ್ಪಾದನಾ ವೆಚ್ಚ ಸ್ಥಿರವಾಗಿರುತ್ತೆ. ಅದೇ ಥರ 100 ಯೂನಿಟ್ ಉತ್ಪಾದನೆ ಮಾಡಿದರೂ ಕೂಡ 100 ಯೂನಿಟ್ಗೆ ಉತ್ಪಾದನಾ ವೆಚ್ಚ ಒಟ್ಟು ವೆಚ್ಚ ಜಾಸ್ತಿ ಆಗುತ್ತೆ. ಆದರೆ ಪ್ರತಿ ಘಟಕಕ್ಕೆ ಅಂದರೆ ಒಂದೊಂದು ಯೂನಿಟ್ನ ಉತ್ಪಾದನೆಗೆ ತಗಲ್ತಕ್ಕಂಥ ಸರಾಸರಿ ವೆಚ್ಚ ಇರುತ್ತಲ್ವಾ, ಆ ಸರಾಸರಿ ವೆಚ್ಚ ಸ್ಥಿರವಾಗಿ ಇರುತ್ತೆ ಅಂತ ಕಲ್ಪಿಸ್ಕೊಂಡಿದ್ದಾರೆ. ಇನ್ನು ಎರಡನೇ ಕಲ್ಪನೆ ಆಗಿದೆ, ಉತ್ಪಾದನೆಯ ತಂತ್ರದಲ್ಲಿ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಅಂದರೆ ಉತ್ಪಾದನಾ ವಿಧಾನ ಅಥವಾ ತಂತ್ರಜ್ಞಾನ, ಈ ತಂತ್ರಜ್ಞಾನದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಅಂತ. ಅಂದರೆ 10 ಯೂನಿಟ್ ಉತ್ಪಾದನೆ ಮಾಡೋದಕ್ಕೆ ಅವನು ಏನು ತಂತ್ರಜ್ಞಾನ ಬಳಸಿರ್ತಾನೋ ಅದೇ ತಂತ್ರಜ್ಞಾನವನ್ನೇ ಅಥವಾ ಅದೇ ವಿಧಾನವನ್ನೇ 50, 80 ಅಥವಾ 100 ಯೂನಿಟ್ ಉತ್ಪಾದನೆ ಮಾಡೋದಕ್ಕೂ ಕೂಡ ಬಳಕೆ ಮಾಡ್ತಾನೆ. ಅಂದರೆ ಉತ್ಪಾದನಾ ತಂತ್ರಜ್ಞಾನ ಬದಲಾಗೋದಿಲ್ಲ ಅಂತ ಹೇಳಿ ಕಲ್ಪಿಸ್ಕೊಂಡಿದ್ದಾರೆ. ಇನ್ನು ಮೂರನೇ ಕಲ್ಪನೆ ಆಗಿದೆ, ಸರ್ಕಾರದ ನೀತಿಯಲ್ಲಿ ಬದಲಾವಣೆ ಇರೋದಿಲ್ಲ. ಸರ್ಕಾರದ ನೀತಿ ಅಂದರೆ ಉತ್ಪಾದನೆ ಬಗ್ಗೆ ಅಥವಾ ತೆರಿಗೆಗಳ ಬಗ್ಗೆ, ಪರವಾನಗಿ ನೀಡೋ ಬಗ್ಗೆ ಇತ್ಯಾದಿ ವಿಚಾರಗಳ ಬಗ್ಗೆ ಇರ್ತಕ್ಕಂಥ ಸರ್ಕಾರದ ನೀತಿಗಳು ಬದಲಾವಣೆ ಆಗೋದಿಲ್ಲ ಅಂತ ಕಲ್ಪಿಸ್ಕೊಂಡಿದ್ದಾರೆ. ಹಾಗೆಯೇ ಸಾರಿಗೆ ವೆಚ್ಚಗಳು ಸ್ಥಿರವಾಗಿರ್ತವೆ. ನಾಲ್ಕನೇ ಕಲ್ಪನೆ ಅಂದರೆ ಸರಕನ್ನು ಮಾರುಕಟ್ಟೆಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದಕ್ಕೆ ಏನು ವೆಚ್ಚ ಮಾಡಬೇಕಾಗುತ್ತೆ ಆ ವೆಚ್ಚ ಸ್ಥಿರವಾಗಿ ಇರುತ್ತೆ ಅಂತ ತಗೊಂಡಿದ್ದಾರೆ. ಇನ್ನು ಮಾರುಕಟ್ಟೆಯಲ್ಲಿ ಊಹಾಪೋಹದ ವ್ಯವಹಾರಗಳು ನಡೀತಾ ಇರೋದಿಲ್ಲ. ಅಂದರೆ ಎಲ್ಲ ಉತ್ಪಾದಕರಿಗೆ ಮತ್ತು ಕೊಳ್ಳುವವರಿಗೆ ಮಾರುಕಟ್ಟೆ ಬಗ್ಗೆ ಜ್ಞಾನ ಅಂದರೆ ವಾಸ್ತವ ಜ್ಞಾನ ಇರುತ್ತೆ, ತಿಳುವಳಿಕೆ ಇರುತ್ತೆ. ಅಲ್ಲಿ ಯಾರು ಕಲ್ಪಿಸ್ಕೊಂಡು ಊಹಾಪೋಹ ಅಂದರೆ ಅಲ್ಲಿ ಇಲ್ಲಿ ಕೇಳಿದ ವಿಚಾರಗಳ ಸಂಗತಿಗಳ ಆಧಾರದ ಮೇಲೆ ವ್ಯವಹಾರ ನಡೆಯೋದಿಲ್ಲ. ಅವ್ರಿಗೆ ಮಾರುಕಟ್ಟೆ ಬಗ್ಗೆ ಪರಿಪೂರ್ಣ ಜ್ಞಾನ ಇರುತ್ತೆ ಅಂತೇಳಿ ಕಲ್ಪಿಸ್ಕೊಳ್ತಾರೆ. ಅದೇ ಥರ ಕೊನೆ ಕಲ್ಪನೆ ಆಗಿದೆ, ಸಂಬಂಧಿತ ಸರಕುಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಅಂತ. ಇಲ್ಲಿ ಸಂಬಂಧಿತ ಸರಕು ಅಂದರೆ ನಾವು ಪರಿಗಣಿಸಿರುವ ಸರಕಿಗೆ ಇರ್ತಕ್ಕಂಥ ಬದಲಿ ಸರಕುಗಳಾಗ್ಬೋದು ಅಥವಾ ಪೂರಕ ಸರಕುಗಳಾಗ್ಬೋದು. ಆ ಸರಕುಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಅಂದರೆ ಈ ಥರ ಅಂಶಗಳು ಸ್ಥಿರವಾಗಿರ್ತವೆ ಅಂತೇಳಿ ಕಲ್ಪಿಸ್ಕೊಂಡಿದ್ದಾರೆ. ಇದಿಷ್ಟು ಪೂರೈಕೆಯ ನಿಯಮದ ಕಲ್ಪನೆಗಳು. ಸೊ ಈ ಕಲ್ಪನೆಗಳನ್ನು ಆಧಾರವಾಗಿಟ್ಕೊಂಡು ನಮ್ಮ ಪೂರೈಕೆಯ ನಿಯಮ ರಚನೆಯಾಗಿದೆ. ಈ ಎಲ್ಲ ಅಂಶಗಳು ಅಸ್ತಿತ್ವದಲ್ಲಿದ್ದಾಗ ಮಾತ್ರ ಪೂರೈಕೆಯ ನಿಯಮ ಕೂಡ ಕಾರ್ಯಾಚರಣೆಗೆ ಬರುತ್ತೆ. ಈ ಕಲ್ಪನೆಗಳಲ್ಲಿ ಏನಾದರೂ ವ್ಯತ್ಯಾಸಗಳಾದಾಗ ಪೂರೈಕೆಯ ನಿಯಮ ಕಾರ್ಯಾಚರಣೆಗೆ ಬರೋದಿಲ್ಲ. ಸೊ ಇವು ಪೂರೈಕೆ ನಿಯಮದ ಕಲ್ಪನೆಗಳು. ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ ಪೂರೈಕೆಯ ನಿಯಮಕ್ಕೆ ಇರ್ತಕ್ಕಂಥ ಅಪವಾದಗಳು ಅಥವಾ ಮಿತಿಗಳು. ಸೊ ನಮಗೆ ಗೊತ್ತಿದೆ, ಬೆಲೆ ಏರಿದಾಗ ಪೂರೈಕೆ ಹೆಚ್ಚೋದು ಅಥವಾ ಬೆಲೆ ಇಳಿದಾಗ ಪೂರೈಕೆ ಕಡಿಮೆಯಾಗೋದು, ಇದು ಪೂರೈಕೆ ನಿಯಮದ ಸಾರಾಂಶ. ಆದರೆ ನಾವು ಯೋಚಿಸಬೇಕಾಗುತ್ತೆ, ಎಲ್ಲ ಸನ್ನಿವೇಶಗಳಲ್ಲಿ ಅಥವಾ ಎಲ್ಲ ಸ್ಥಳಗಳಲ್ಲಿ ಇದು ಹೀಗೆ ನಡೆಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಕೆಲವೊಂದು ವಿಶಿಷ್ಟ ಸಂದರ್ಭಗಳಲ್ಲಿ ಈ ನಿಯಮ ವಿರುದ್ಧ ಜರುಗೋದು ಕೂಡ ಸಾಧ್ಯತೆ ಇರುತ್ತೆ. ಸೊ ಅಂಥ ಸನ್ನಿವೇಶಗಳು ಯಾವುದು ಅಂದರೆ ಯಾವ ಸಂದರ್ಭಗಳಲ್ಲಿ ಈ ನಿಯಮ ಕಾರ್ಯರೂಪಕ್ಕೆ ಬರೋದಿಲ್ಲ ಅನ್ನೋದನ್ನು ನಾವು ಈ ನಿಯಮಕ್ಕಿರುವ ಮಿತಿಗಳು ಅಂತ ಕರಿತೇವೆ. ಸೊ ಆ ಮಿತಿಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ. ಮೊದಲನೇ ಮಿತಿಯಾಗಿದೆ ಆರ್ಥಿಕ ಮುಗ್ಗಟ್ಟು. ಮುಗ್ಗಟ್ಟಿನ ಬಗ್ಗೆ ನೀವೆಲ್ಲ ಕೇಳಿದ್ದೀರ. ಏನು ಆರ್ಥಿಕ ಮುಗ್ಗಟ್ಟು ಅಂತ ಅಂದರೆ ಉತ್ಪಾದಕರ ಲಾಭಗಳು ಕುಸಿತಾ ಇದ್ದು
ಲಾಭಗಳು ಕ್ಷೀಣಿಸ್ತಾ ಇದ್ದು ಉತ್ಪಾದನಾ ಚಟುವಟಿಕೆಗಳು ಕಡಿಮೆ ಆಗ್ತಾ ಇರ್ತಕ್ಕಂಥ ಸನ್ನಿವೇಶಕ್ಕೆ, ಅಂದರೆ ಉತ್ಪಾದಕರು ನಷ್ಟವನ್ನು ಅನುಭವಿಸ್ತಾ ಇರ್ತಕ್ಕಂಥ ಸನ್ನಿವೇಶಕ್ಕೆ ನಾವು ಆರ್ಥಿಕ ಮುಗ್ಗಟ್ಟು ಅಂತೇಳಿ ಕರಿತೇವೆ. ಸೊ ಆರ್ಥಿಕ ಮುಗ್ಗಟ್ಟಿನ ಕಾಲದಲ್ಲಿ ಬೆಲೆಗಳು ಇಳಿತಾ ಇರ್ತವೆ. ಆದರೆ ಬೆಲೆ ಎಷ್ಟೇ ಕಡಿಮೆ ಆದರೂ ಕೂಡ ಅದಕ್ಕೆ ಬೇಡಿಕೆ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಉತ್ಪಾದಕರಿಗೂ ಆತಂಕ ಇರುತ್ತೆ, ಏನಂದರೆ ಬೆಲೆಗಳು ಮತ್ತಷ್ಟು ಕಡಿಮೆ ಆಗ್ಬೋದು ಅಂತ. ಅವರು ಕಡಿಮೆ ಬೆಲೆಯಲ್ಲೇ ಹೆಚ್ಚು ಹೆಚ್ಚು ಮಾರಾಟ ಮಾಡೋದಕ್ಕೆ ಸಿದ್ಧರಾಗ್ತಾರೆ. ಆದ್ರೂ ಅದು ಮಾರಾಟ ಮಾಡೋದು ತುಂಬ ಕಷ್ಟ ಇರುತ್ತೆ. ಯಾಕೆಂದರೆ ಮುಗ್ಗಟ್ಟಿ ಸಮಯ ಅಂದರೆ ಜನರಲ್ ಆಗಿ ಬರಗಾಲದ ಸನ್ನಿವೇಶ ಅಂತ. ಬರಗಾಲದ ಸನ್ನಿವೇಶದಲ್ಲಿ ಬೆಲೆ ಎಷ್ಟೇ ಕಡಿಮೆ ಆದ್ರೂ ಅನುಭೋಗಿಗಳ ಬಳಿ ಆದಾಯ ಕೂಡ ಕುಸಿದಿರೋದ್ರಿಂದ ಅವರು ಸರಕುಗಳನ್ನು ಹೆಚ್ಚು ಹೆಚ್ಚು ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅಂದರೆ ಇಲ್ಲೇನಾಗುತ್ತೆ ಅಂದರೆ ಉಲ್ಟಾ ಆಗುತ್ತೆ. ಮುಗ್ಗಟ್ಟಿನ ಸನ್ನಿವೇಶದಲ್ಲಿ ಉತ್ಪಾದಕರು ಬೆಲೆ ಕಡಿಮೆ ಆದರೂ ಕೂಡ ಹೆಚ್ಚು ಹೆಚ್ಚು ಮಾರಾಟ ಮಾಡೋದಕ್ಕೆ ಮುಂದಾಗ್ತಾರೆ. ಯಾಕೆಂದರೆ ಭವಿಷ್ಯದಲ್ಲಿ ಇನ್ನೂ ಬೆಲೆ ಕಡಿಮೆ ಆಗ್ಬೋದಂತ. ಆದರೆ ಬೆಲೆ ಕಡಿಮೆ ಆದ್ರೂ ನಮಗೆ ಗೊತ್ತಿದೆ, ಬೇಡಿಕೆ ನಿಯಮ ಕೂಡ ಇಂಥ ಸಮಯದಲ್ಲಿ ಕಾರ್ಯರೂಪಕ್ಕೆ ಬರೋದಿಲ್ಲ. ಬೆಲೆ ಕಡಿಮೆ ಆದರೆ ಬೇಡಿಕೆ ಹೆಚ್ಚಾಗಬೇಕು. ಆದರೆ ಅನುಭೋಗಿಗಳ ಬಳಿ ಆದಾಯ ಕಡಿಮೆ ಆಗ್ತಾ ಇರೋದ್ರಿಂದ ಮುಗ್ಗಟ್ಟಿನ ಸನ್ನಿವೇಶದಲ್ಲಿ ಉದ್ಯೋಗಗಳನ್ನು ಕಳ್ಕೊಳ್ತಾ ಇರ್ತಾರೆ, ಆದಾಯ ಕಡಿಮೆ ಆಗ್ತಿರುತ್ತೆ. ಹಾಗಾಗಿ ಸರಕು ಸೇವೆಗಳಿಗೆ ಬೆಲೆ ಕಡಿಮೆ ಆದ್ರೂ ಅವ್ರಿಗೆ ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಬೇಡಿಕೆ ನಿಯಮವೂ ಕಾರ್ಯರೂಪಕ್ಕೆ ಬರೋಕ್ಕಾಗಲ್ಲ, ಪೂರೈಕೆ ನಿಯಮ ಕೂಡ ಕಾರ್ಯರೂಪಕ್ಕೆ ಬರೋದಿಲ್ಲ. ಅಂದರೆ ಆರ್ಥಿಕ ಮುಗ್ಗಟ್ಟು ಇರೋ ಸನ್ನಿವೇಶದಲ್ಲಿ ಬೆಲೆ ಕಡಿಮೆ ಇದ್ದಾಗಲೂ ಪೂರೈಕೆ ಹೆಚ್ಚಾಗತ್ತೆ. ಅಂದರೆ ಇದು ಪೂರೈಕೆ ನಿಯಮಕ್ಕೆ ವಿರುದ್ಧವಾದ್ದು. ಈಗ ಎರಡನೇ ಪಾಯಿಂಟ್ ತಿಳ್ಕೊಳ್ಳೋಣ, ತೀರುವಳಿ ಮಾರಾಟ. ತೀರುವಳಿ ಮಾರಾಟ ಅಂತ ಅಂದರೆ ಕೆಲವೊಮ್ಮೆ ಮಾರಾಟಗಾರರು ಹಳೆಯ ದಾಸ್ತಾನನ್ನು ಮುಕ್ತಗೊಳಿಸೋದಕ್ಕೆ, ಅಂದರೆ ಖಾಲಿ ಮಾಡೋದಕ್ಕೆ ಒಂದು ಸ್ಥಳದಲ್ಲಿ ಅಥವಾ ಒಂದು ಸ್ಥಳದಲ್ಲಿ ವ್ಯವಹಾರವನ್ನು ಕ್ಲೋಸ್ ಮಾಡಿ, ಅಂದರೆ ಅಂಗಡಿ ಅಥವಾ ಮುಂಗಟ್ಟನ್ನು ಕ್ಲೋಸ್ ಮಾಡಿ ಇನ್ನೊಂದು ಸ್ಥಳದಲ್ಲಿ ಪ್ರಾರಂಭ ಮಾಡೋದಕ್ಕೆ ನಿರ್ಧರಿಸಿದ್ದಾಗ, ಅಥವಾ ಕೆಲವೊಮ್ಮೆ ಉದ್ಯಮ ನಷ್ಟದಲ್ಲಿದ್ದಾಗ ತಮ್ಮ ವಸ್ತುಗಳನ್ನು ಕಡಿಮೆ ಬೆಲೆಯಲ್ಲೇ ಮಾರಾಟ ಮಾಡೋದಕ್ಕೆ ಸಿದ್ಧರಾಗ್ತಾರೆ. ಸೊ ಇಂಥ ಸನ್ನಿವೇಶದಲ್ಲಿ ಕೂಡ ಬೆಲೆ ಕಡಿಮೆ ಇದ್ದರೂ ಕೂಡ ಪೂರೈಕೆ ಹೆಚ್ಚಾಗತ್ತೆ. ಹಾಗಾಗಿ ಪೂರೈಕೆ ನಿಯಮ ಅನ್ವಯ ಆಗೋದಿಲ್ಲ. ಗೊತ್ತಾಯ್ತಲ್ವಾ? ಇನ್ನು ಮೂರನೇ ಪಾಯಿಂಟು ಅಪರೂಪದ ವಸ್ತುಗಳು. ಸೊ ಇಲ್ಲಿ ಅಪರೂಪದ ವಸ್ತುಗಳು ಅಂತ ಅಂದರೆ ಹಳೆಯ ನಾಣ್ಯಗಳಿರ್ಬೋದು, ಅಂಚೆ ಚೀಟಿಗಳಿರ್ಬೋದು, ಕೆಲವೊಂದು ತೈಲಚಿತ್ರಗಳು ಅಥವಾ ಅಪರೂಪವಾದ ಹಳೆಯ ವಿಗ್ರಹಗಳು ಮುಂತಾದ ವಸ್ತುಗಳಿಗೂ ಕೂಡ ಪೂರೈಕೆ ನಿಯಮ ಅನ್ವಯ ಆಗೋದಿಲ್ಲ. ಏನಂದರೆ ಬೆಲೆ ಹೆಚ್ಚಾದರೆ ಪೂರೈಕೆ ಹೆಚ್ಚಾಗಬೇಕಾಗುತ್ತೆ ಪೂರೈಕೆ ನಿಯಮದ ಪ್ರಕಾರ. ಆದರೆ ಈ ಅಪರೂಪದ ವಸ್ತುಗಳ ಪೂರೈಕೆಯನ್ನು ನಾವು ಹೆಚ್ಚಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಅಂದರೆ ಬೆಲೆ ಹೆಚ್ಚಾದರೆ ಇವೆ ಹಳೆಯದನ್ನು ಈಗ ಉತ್ಪಾದನೆ ಮಾಡೋಕ್ಕಾಗಲ್ವಲ್ಲ. ಅಂದರೆ ಅದರ ಕೊರತೆ ಇರೋ ಕಾರಣ ಇಂಥ ವಿಶಿಷ್ಟವಾದ ವಸ್ತುಗಳ ಪೂರೈಕೆಯನ್ನು ಹೆಚ್ಚಿಸೋಕ್ಕಾಗಲ್ಲ. ಬೆಲೆ ಹೆಚ್ಚಾದರೂ ಕೂಡ ಪೂರೈಕೆ ಹೆಚ್ಚಿಸೋದಕ್ಕಾಗಲ್ಲ. ಸೊ ಇಲ್ಲಿ ಕೂಡ ಪೂರೈಕೆ ನಿಯಮ ಅನ್ವಯ ಆಗೋದಿಲ್ಲ. ಇನ್ನು ನಾಲ್ಕನೇ ಅಂಶ ಶ್ರಮದ ಪೂರೈಕೆ. ಶ್ರಮದ ಪೂರೈಕೆ ಅಂದರೆ ಕಾರ್ಮಿಕರ ಪೂರೈಕೆಗೆ ಕೂಡ ಕೆಲವು ಬಾರಿ ಈ ಪೂರೈಕೆ ನಿಯಮ ಅನ್ವಯ ಆಗಲ್ಲ. ಯಾಕೆ ಅಂತ ಅಂದರೆ ಕೂಲಿಯ ದರ ಅಂದರೆ ಶ್ರಮದ ಬೆಲೆ ಹೆಚ್ಚಾದಾಗ ಕಾರ್ಮಿಕರ ಪೂರೈಕೆ ಹೆಚ್ಚಾಗಬೇಕು. ಆದರೆ ಅದಕ್ಕೆ ಬದಲಾಗಿ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಯಾಕೆ ಹೇಳಿ? ಕೂಲಿಯ ದರ ಹೆಚ್ಚಾದ ಸಂದರ್ಭದಲ್ಲಿ ಕಾರ್ಮಿಕರು ಏನು ಮಾಡ್ತಾರೆ, ಹೆಚ್ಚು ಕೆಲಸ ಮಾಡೋ ಬದಲಿಗೆ ಹೆಚ್ಚು ವಿರಾಮವನ್ನು ಇಷ್ಟಪಡ್ತಾರೆ. ಹೇಗಿದ್ರೂ ಜೀವನ ನಡೆಯುತ್ತಲ್ವ, ಕೂಲಿ ದರ ಹೆಚ್ಚಾಗಿದೆ, ಸೊ ಒಂದಿನ ಕೂಲಿ ಮಾಡದೇ ಇದ್ರೇನು ನಡೆಯುತ್ತೆ, ಕೆಲಸ ಮಾಡದೇ ಇದ್ರೇನು ನಡೆಯುತ್ತೆ ಅನ್ನೋ ಥರ ಅವರು ನಿರ್ಧಾರ ಕೈಗೊಳ್ತಾರೆ. ಅಂದರೆ ಅಧಿಕ ಕೂಲಿ ಇದ್ದಾಗ
ಕಾರ್ಮಿಕರು ಕಡಿಮೆ ಅವಧಿ ಕೆಲಸ ಮಾಡಿದರೂ ಕೂಡ ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ಬೋದು. ಹಾಗಾಗಿ ಅವರು ಹೆಚ್ಚು ಕೆಲಸ ಮಾಡೋದಕ್ಕೆ ಇಷ್ಟಪಡಲ್ಲ. ಆಗ ಶ್ರಮದ ಪೂರೈಕೆ ಕಡಿಮೆಯಾಗತ್ತೆ. ಶ್ರಮದ ಪೂರೈಕೆ ರೇಖೆ ಕೂಡ ಹಿಮ್ಮುಖವಾಗಿ ಚಲಿಸುತ್ತೆ. ಇನ್ನು ಲಾಸ್ಟ್ ಪಾಯಿಂಟ್ ಆಗಿದೆ ನಿರೀಕ್ಷೆಗಳು. ಕೆಲವೊಮ್ಮೆ ಭವಿಷ್ಯದಲ್ಲಿ ಏನಾಗುತ್ತೆ ಅನ್ನೋ ನಿರೀಕ್ಷೆಗಳು ಕೂಡ ಪೂರೈಕೆ ನಿಯಮ ಕಾರ್ಯರೂಪಕ್ಕೆ ಬರೋದಕ್ಕೆ ಬಿಡೋದಿಲ್ಲ. ಏನಂದರೆ, ಮುಂದಿನ ದಿನಗಳಲ್ಲಿ ಬೆಲೆ ಇನ್ನೂ ಇಳಿಬಹುದು ಅಂತ ನಿರೀಕ್ಷೆ ಇದ್ದಾಗ ಉತ್ಪಾದಕರು ತಮ್ಮ ಬಳಿ ಇರ್ತಕ್ಕಂಥ ಸರಕನ್ನು ಈಗಲೇ ಮಾರಾಟ ಮಾಡೋದಕ್ಕೆ ಸಿದ್ಧವಾಗ್ತಾರೆ. ಆಗ ಕೂಡ ಬೆಲೆ ಕಡಿಮೆಯಾದರೂ ಪೂರೈಕೆ ಹೆಚ್ಚಾಗತ್ತೆ. ಅಂದರೆ ಬೆಲೆ ಏರ್ದಿದ್ರೂ ಪೂರೈಕೆ ಹೆಚ್ಚೋ ಸಂಭವನೂ ಇರುತ್ತೆ. ಇದು ಕೂಡ ಪೂರೈಕೆ ನಿಯಮಕ್ಕೆ ವಿರುದ್ಧವಾದ ಸನ್ನಿವೇಶ ಆಗಿರುತ್ತೆ. ಸರಿ, ಇವಿಷ್ಟು ಪೂರೈಕೆಯ ನಿಯಮದ ಮಿತಿಗಳು. ಇಲ್ಲಿಗೆ ಪೂರೈಕೆಯ ನಿಯಮ ಮುಕ್ತಾಯ ಆಗಿದೆ ವಿದ್ಯಾರ್ಥಿಗಳೇ. ಇದನ್ನು ಕೂಡ ಎಕ್ಸಾಮ್ನಲ್ಲಿ 15 ಅಂಕಗಳಿಗೆ ಕೇಳೋ ಸಾಧ್ಯತೆ ಇರುತ್ತೆ. ನೀವು ಸ್ಕ್ರೀನ್ ಮೇಲೆ ಬರೋದನ್ನೇ ನೋಟ್ಸ್ ಮಾಡ್ಕೊಳ್ಬೋದು. ಮತ್ತು ಹಲವಾರು ಸಲ ವಿಡಿಯೋ ಕೇಳ್ತಾ ಓದ್ತಾ ಇದ್ದರೆ ನಿಯಮ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಮತ್ತೆ ಎಕ್ಸಾಮ್ನಲ್ಲಿ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಕೂಡ ಸಾಧ್ಯವಾಗುತ್ತೆ. ಏನಾದರೂ ಡೌಟ್ಸ್ ಬಂದರೆ ಫೋನ್ ಮಾಡಿ ಕೇಳಿ. ಗೊತ್ತಾಯ್ತಾ? ಓಕೆ, ಥ್ಯಾಂಕ್ ಯು.